Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನ್ ಅಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 2 KSET ಜನರಲ್ ಪೇಪರ್ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಅದ ಮೇಲೆ ಒಂದಷ್ಟು MCQ ಅನ್ನು ನೋಡ್ತಾ ಹೋಗೋಣ. ಯಾಕೆಂದರೆ ಸುಮಾರು ಜನ ನನಗೆ ಕಮೆಂಟಲ್ಲಿ ತಿಳಿಸ್ತಾ ಬಂದಿದ್ರಿ. ಸೊ ಯೂನಿಟ್ ಮುಗಿದ ತಕ್ಷಣ ನಮಗೆ ಒಂದಷ್ಟು MCQ ಅನ್ನು ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಕ್ಲಾಸಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಅದ ಮೇಲೆ ಒಂದಷ್ಟು MCQ ಅನ್ನು ಬಿಡಿಸಿ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಬೇರೆ ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯೋ ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸಂಶೋಧನೆಯ ಗುಣಲಕ್ಷಣವೆಂದರೆ ನೋಡಿ, ಫಸ್ಟ್ನೇ ಕ್ವಶನ್ ಏನಿದೆ, ಸಂಶೋಧನೆಯ ಗುಣಲಕ್ಷಣವೆಂದರೆ ಸಂಶೋಧನೆ ಅನ್ನೋದು ಒಂದು ವ್ಯವಸ್ಥಿತವಾಗಿದೆ, ಸಂಶೋಧನೆಯು ಒಂದು ಪ್ರಕ್ರಿಯೆಯಾಗಿದೆ, ಸಂಶೋಧನೆ ಸಮಸ್ಯೆಯನ್ನು ಅವಲಂಬಿಸಿದೆ, ಮೇಲಿನ ಎಲ್ಲವೂ. ನೋಡಿ ಆಪ್ಷನ್ನು, ಸಂಶೋಧನೆ ಅನ್ನೋದು ವ್ಯವಸ್ಥಿತವಾಗಿರಬೇಕು, ಕರೆಕ್ಟಾಗಿದೆ. ಸಂಶೋಧನೆ ಅನ್ನೋದು ಒಂದು ಪ್ರಕ್ರಿಯೆಯಾಗಿದೆ ಅಲ್ವಾ, ಸಂಶೋಧನೆಯನ್ನು ಕೈಗೊಂಡ ನಂತರ ಅದು ಆ ಪ್ರಕ್ರಿಯೆ ಅನ್ನೋದು ಕೊನೆಯ ಹಂತಕ್ಕೆ ಬರುವವರೆಗೂ ಅದು ಒಂದು ಸತತವಾಗಿರ್ತಕ್ಕಂತಹ ಪ್ರಕ್ರಿಯೆಯಾಗಿರುತ್ತೆ. ನೆಕ್ಸ್ಟು ಸಂಶೋಧನೆ ಅನ್ನೋದು ಸಮಸ್ಯೆಯನ್ನು ಏನು ಮಾಡುತ್ತೆ, ಅವಲಂಬಿಸಿರುತ್ತೆ. ನೋಡಿ, ಸಮಸ್ಯೆಯನ್ನು ಅವಲಂಬಿಸಿರುತ್ತೆ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಮೇಲಿನ ಎಲ್ಲ ಆನ್ಸರ್ ಆಗುತ್ತೆ. ನೋಡಿ, ಮೇಲಿನ ಎಲ್ಲವೂ ಸರಿಯಾದ ಉತ್ತರನೇ. ಓಕೆ, ನೆಕ್ಸ್ಟ್ ಕ್ವಶನ್, ಸಂಶೋಧಕ ಹೇಗಂದರೆ ತುಂಬ ತಾಳ್ಮೆ ಹಾಗೂ ಧೈರ್ಯವನ್ನು ಹೊಂದಿರಬೇಕು. ಹೇಗಿರಬೇಕು, ತುಂಬ ತಾಳ್ಮೆ ಇರಬೇಕು. ನೆಕ್ಸ್ಟು ಧೈರ್ಯವಂತ ಇರಬೇಕು ಸಂಶೋಧಕ ಆದವನು. ಎರಡನೇ ಆಪ್ಷನ್ ನೋಡಿ, ಬಿ ಆಪ್ಷನ್ ಪಕ್ಷಪಾತೀಯವಾಗಿರಬೇಕು. ದಟ್ ಇಸ್ ರಾಂಗ್ ಆಗುತ್ತೆ. ಸಿ ಆಪ್ಷನು ವಾಸ್ತವಿಕ ಸಂಗತಿಗಳನ್ನು ಮರೆಮಾಚಬೇಕು. ನೋಡಿ, ವಾಸ್ತವಿಕ ಸಂಗತಿಗಳನ್ನು ಯಾವುದೇ ಕಾರಣಕ್ಕೂ ಅವರು ಮರೆಮಾಚೋ ಹಾಗಿಲ್ಲ. ಓಕೆ, ಸಂಶೋಧಕನಾದವನು. ನೆಕ್ಸ್ಟ್ ನೋಡಿ, ಡಿ ಆಪ್ಷನ್ನು ಅಪ್ರಾಮಾಣಿಕವಾಗಿರಬೇಕು. ಇಟ್ಸ್ ಆಲ್ಸೋ ರಾಂಗ್ ಆಗುತ್ತೆ. ಸಂಶೋಧಕ ಆದವನು ತುಂಬ ತಾಳ್ಮೆ ಹಾಗೂ ಧೈರ್ಯವನ್ನು ಹೊಂದಿರಬೇಕು. ನೆಕ್ಸ್ಟು ಪಕ್ಷಪಾತೀಯವಾಗಿರಬೇಕು ಅಂತ ಇದೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಸಂಶೋಧಕನು ಪಕ್ಷಪಾತವಾಗಿರ್ತಕ್ಕಂಥ ನೀತಿಯನ್ನು ಹೊಂದಿರಬಾರ್ದು. ನೆಕ್ಸ್ಟು ಸಿ ಆಪ್ಷನ್ನು ವಾಸ್ತವಿಕ ಸಂಗತಿಗಳನ್ನು ಮರೆಮಾಚಬೇಕು ಅಂತ ಇದೆ. ಸೊ ಯಾವುದೇ ಕಾರಣಕ್ಕೂ ವಾಸ್ತವ ಸಂಗತಿಗಳನ್ನು ಮರೆಮಾಚದೆ ಆಸ್ ಇಟ್ ಈಸ್ ಆಗಿ ಏನು ಮಾಡಬೇಕು, ಸಂಶೋಧನೆಯಲ್ಲಿ ಬಳಸಬೇಕಾಗುತ್ತೆ ಸಂಶೋಧಕನಾದವನು. ಓಕೆ, ಅಪ್ರಾಮಾಣಿಕವಾಗಿರಬೇಕು ಅಂತ ಇದೆ. ಸೊ ದಟ್ಸ್ ಆಲ್ಸೋ ರಾಂಗು. ಸೊ ಸಂಶೋಧಕ ಆದವನು ಯಾವಾಗಲೂ ಪ್ರಾಮಾಣಿಕತೆಯಿಂದ ತನ್ನ ಕೆಲಸವನ್ನು ಮಾಡ್ತಾ ಹೋಗಬೇಕು. ಸೊ ಕರೆಕ್ಟ್ ಆನ್ಸರ್ ಈಗ ಆಪ್ಷನ್ ಎ. ಓಕೆ, ಮೂರನೇ ಕ್ವಶನ್ ನೋಡ್ತಾ ಹೋಗೋಣ. ಸಂಶೋಧನಾ ಹಂತಗಳ ಸರಿಯಾದ ಕ್ರಮ ನೋಡಿ. ಸರಿಯಾದ ಕ್ರಮ ಅಂದ ತಕ್ಷಣ ನಮಗೆ ಈ ಸ್ಟೆಪ್ಸ್ ಆಫ್ ರಿಸರ್ಚನ್ನು ನೆನಪು ಮಾಡ್ಕೋಬೇಕು. ಆ ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿ ಫಸ್ಟ್ ಸ್ಟೆಪ್ ಯಾವುದು, ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅಂದರೆ ಸಮಸ್ಯೆಯ ಆಯ್ಕೆ. ಇದು ಖಂಡಿತ ಎಲ್ಲರಿಗೂ ಗೊತ್ತಿರಬೇಕಾಗುತ್ತೆ. ಸೊ ಈ ಸಮಸ್ಯೆಯ ಆಯ್ಕೆ ಅನ್ನೋದು ಗೊತ್ತಾದರೆ ಸಾಕು. ಸಮಸ್ಯೆಯ ಆಯ್ಕೆ ನೋಡಿ ಎಲ್ಲಿದೆ, ಫಸ್ಟು ಎ ಆಪ್ಷನಲ್ಲಿದೆ. ಸಮಸ್ಯೆಯ ಆಯ್ಕೆ ಅನ್ನೋದು ಎ ಆಪ್ಷನಲ್ಲಿದೆ. ನೆಕ್ಸ್ಟು ಸಿ ಆಪ್ಷನಲ್ಲಿದೆ. ಓಕೆ, ನಾವು ಆಗ ಏನು ಮಾಡಬೇಕು, ಬಿ ಆಪ್ಷನನ್ನು ಮತ್ತು ಡಿ ಆಪ್ಷನನ್ನು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಸಮಸ್ಯೆಯ ಆಯ್ಕೆ. ಓಕೆ, ಅದನ್ನ ನೆಕ್ಸ್ಟ್ ಅಂತ ಯಾವುದು ಅಂದರೆ ದತ್ತಾಂಶ ಸಂಗ್ರಹಣೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ. ಆಪ್ಷನ್ ಎ ಅಲ್ಲಿ. ಸೊ ದಟ್ ಈಸ್ ರಾಂಗ್. ಯಾಕೆಂದರೆ ನಾವು ಸೆಲೆಕ್ಷನ್ ಆಫ್ ದ ಪ್ರಾಬ್ಲಮ್ ಆದ ತಕ್ಷಣ ದತ್ತಾಂಶವನ್ನು ಸಂಗ್ರಹಣೆ ಮಾಡಲ್ಲ. ಓಕೆ, ಆಪ್ಷನ್ ಸಿ ನೋಡಿ, ಸಮಸ್ಯೆಯ ಆಯ್ಕೆಯ ನಂತರ ನಾವು ಇನ್ನೂ ಇದರಲ್ಲಿ ಕೊಟ್ಟಿಲ್ಲ ಕ್ವಶನಲ್ಲಿ, ಬಟ್ ನಮಗಿನ್ನೂ ಯಾವ ರೀತಿ ಕೊಡ್ಬೋದು ಅಂದರೆ ಕರೆಕ್ಟಾಗಿ ನಮಗೆ ಸ್ಟೆಪ್ಸ್ ಆಫ್ ರಿಸರ್ಚನ್ನು ಕಂಠಪಾಠ ಮಾಡಿರಿ. ಸಮಸ್ಯೆಯ ಆಯ್ಕೆ ಇರುತ್ತೆ ಫಸ್ಟು. ಅದಾದ ನಂತರ ಈ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಬರುತ್ತೆ. ಓಕೆ, ರಿವ್ಯೂ ಆಫ್ ಲಿಟ್ರೇಚರ್ ಅಂದರೆ ಆ ಸಮಸ್ಯೆ ಆಯ್ಕೆ ಮಾಡಿರ್ತಕ್ಕಂಥ ಸಮಸ್ಯೆಗೆ ಸಂಬಂಧಿಸಿರ್ತಕ್ಕಂತಹ ಸಾಹಿತ್ಯದ ಅವಲೋಕನ ಮಾಡಬೇಕಾಗುತ್ತೆ. ಓಕೆ, ಸಾಹಿತ್ಯದ ಅವಲೋಕನದ ನಂತರ ಏನಾಗುತ್ತೆ, ಸಮಸ್ಯೆಯನ್ನು ವ್ಯಾಖ್ಯಾನ ಮಾಡಬೇಕಾಗುತ್ತೆ. ದಟ್ ಈಸ್ ಏನದು ಸಮಸ್ಯೆಯ ವ್ಯಾಖ್ಯಾನ ಅಂದರೆ ಡಿಫೈನಿಂಗ್ ಅ ಪ್ರಾಬ್ಲಮ್. ಓಕೆ, ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ, ಪ್ರಕಲ್ಪನೆಗಳ ವ್ಯಾಖ್ಯಾನ ಅಥವಾ ಡಿಫೈನಿಂಗ್ ಅ ಪ್ರಾಬ್ಲಮ್. ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಆ ಸಮಸ್ಯೆಯನ್ನು ಡಿಫೈನ್ ಮಾಡಬೇಕಾಗುತ್ತೆ. ಓಕೆ, ತದನಂತರ ದತ್ತಾಂಶಗಳ ಸಂಗ್ರಹಣೆ ಆಗುತ್ತೆ. ನೋಡಿ, ಡಿಫೈನಿಂಗ್ ಪ್ರಾಬ್ಲಮ್ ಆಗಿದೆ. ಸೊ ಒಂದಷ್ಟು ರಿಸರ್ಚ್ ಡಿಸೈನ್ಸ್ ಅಂತ ಬರುತ್ತೆ. ಅದಾದ ನಂತರ ಕಲೆಕ್ಷನ್ಸ್ ಆಫ್ ಡೇಟಾ, ನೆಕ್ಸ್ಟು ಅನಾಲಿಸಿಸ್ ಆಫ್ ಡೇಟಾ, ಆಮೇಲೆ ಈ ಜನರಲೈಸೇಷನ್ ಅಥವಾ ರಿಸಲ್ಟ್ ಅಂತ ಹೇಳಿ ಕೊನೆಯ ಹಂತ ಯಾವುದು ಅಂದರೆ ದಟ್ ಈಸ್ ಅ ರಿಪೋರ್ಟ್ ಅಥವಾ ವರದಿ. ಓಕೆ, ಇಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಸಿ ಆಪ್ಷನ್ ಆಗುತ್ತೆ. ಸಮಸ್ಯೆಯ ಆಯ್ಕೆ, ಪ್ರಕಲ್ಪನೆಗಳ ವ್ಯಾಖ್ಯಾನ, ದತ್ತಾಂಶಗಳ ಸಂಗ್ರಹಣೆ, ನೆಕ್ಸ್ಟು ದತ್ತಾಂಶಗಳ ವಿಶ್ಲೇಷಣೆ. ಓಕೆ, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ನಾಲ್ಕನೇ ಕ್ವಶನ್ ನೋಡಿ, ಸಂಶೋಧನೆಯ ಸಾಮಾನ್ಯ ವರ್ಗೀಕರಣವೆಂದರೆ ಕ್ವಶನ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸಾಮಾನ್ಯ ವರ್ಗೀಕರಣವೆಂದರೆ ಅಂತೇಳಿ, ಯಾಕೆ ಅಂದರೆ ಸಂಶೋಧನೆಯ ವಿಧಗಳು ಇವಿಷ್ಟು ABC ಇವೇನು ಕೊಟ್ಟಿದ್ದಾರಲ್ಲ, ಈ ABC ಈ 3 ಸಂಶೋಧನೆಯ ವಿಧಗಳೇ. ಓಕೆ, ಈ 3 ಟೈಪ್ಸ್ ಆಫ್ ರಿಸರ್ಚ್ ಅಂತಲೇ ಕರಿತೀವಿ. ಬಟ್
ಏನು ಆಪ್ಷನ್ ಏನಿದೆ ಅಲ್ವಾ, ಮೂಲಭೂತ ಅನ್ವಯಿಕ ಮತ್ತು ಕ್ರಿಯಾ ಸಂಶೋಧನೆ ಅಂತ ಹೇಳ್ಬಿಟ್ಟು, ಇದು ಸಾಮಾನ್ಯವಾಗಿ ವರ್ಗೀಕರಿಸಲ್ಪಟ್ಟಿರ್ತಕ್ಕಂಥ ವಿಧಗಳು, ಸಾಮಾನ್ಯ ಲಕ್ಷಣಗಳ ಆಧರಿಸಿ ರೂಪಿಸಲಾಗಿರ್ತಕ್ಕಂತಹ ಅಂಶಗಳು. ಅದಕ್ಕೆ ಇಲ್ಲಿ ಸಾಮಾನ್ಯ ಅಂತ ಕೊಟ್ಟಿದ್ದಾರೆ ನೋಡಿ. ಇದರ ಆಧಾರದ ಮೇಲೆ ಮಾತ್ರ ನಾವು, ಯಾಕೆಂದರೆ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡಿಲ್ಲ ಅಂದರೆ ಸೊ ಪರಿಮಾಣಾತ್ಮಕ ಗುಣಾತ್ಮಕ ಸಂಶೋಧನೆ ಆಗುತ್ತೆ, ತಾತ್ವಿಕ ಐತಿಹಾಸಿಕ ಸಮೀಕ್ಷೆ ಈ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಕೂಡ ಆಗುತ್ತೆ. ಸೊ ಇವಿಷ್ಟು ಏನಂದರೆ ಈ ಸಂಶೋಧನೆ ವಿಧಗಳೇ. ಬಟ್ ಅವ್ರು ಕೇಳಿರ್ತಕ್ಕಂಥದ್ದೇನು, ಸಂಶೋಧನೆ ಈ ಟೈಪ್ಸನ್ನು ನಾವು ಮೂರು ಆಧಾರವಾಗಿ ನಾವು ವರ್ಗೀಕರಣ ಮಾಡ್ತೀವಿ ಟೈಪ್ಸ್ ಆಫ್ ರಿಸರ್ಚನ್ನು. ಫಸ್ಟು ಸಾಮಾನ್ಯ ಲಕ್ಷಣಗಳನ್ನು ಆಧರಿಸಿ ನೋಡಿ, ಫಸ್ಟು ಸಾಮಾನ್ಯ ಲಕ್ಷಣಗಳನ್ನು ಆಧರಿಸಿ, ಎರಡನೇ ಹಂತದಲ್ಲಿ ನಾವು ಈ ಸ್ವರೂಪಗಳ ಆಧಾರದ ಮೇಲೆ ಸ್ವರೂಪಗಳ ಆಧಾರದ ಮೇಲೆ, ನೆಕ್ಸ್ಟ್ ಅದರ ವ್ಯಾಪ್ತಿಯ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಒಂದಷ್ಟು ಟೈಪ್ಸ್ ಆಫ್ ರಿಸರ್ಚನ್ನು ನೋಡ್ತಾ ಹೋಗ್ತೀವಿ. ಬಟ್ ಅವ್ರು ಕೇಳಿರ್ತಕ್ಕಂಥ ಕ್ವಶನ್ ಏನಿದೆ, ಸಂಶೋಧನೆ ಸಾಮಾನ್ಯ ವರ್ಗೀಕರಣವೆಂದರೆ ಅಂತ ಕೇಳಿದರೆ, ಅಂದರೆ ಈ ಸಾಮಾನ್ಯ ಲಕ್ಷಣಗಳನ್ನು ಆಧರಿಸಿ ಇರ್ತಕ್ಕಂತಹ ಈ ಸಂಶೋಧನೆಯ ವಿಧಗಳು ಯಾವುವು ಅಂದರೆ, ದಟ್ ಇಸ್ ಫಂಡಮೆಂಟಲ್ ರಿಸರ್ಚು ನೋಡಿ, ಅನ್ವಯಿಕ ಸಂಶೋಧನೆ, ಅನ್ವಯಿಕ ಅಂದರೆ ಓಕೆ. ನೆಕ್ಸ್ಟ್ ಕ್ರಿಯಾ ಸಂಶೋಧನೆ. ಫಸ್ಟು ಫಂಡಮೆಂಟಲ್ ರಿಸರ್ಚು, ಅಪ್ಲೈಡ್ ರಿಸರ್ಚ್. ಅನ್ವಯಿಕ ಅಂದರೆ ಅಪ್ಲೈಡ್ ರಿಸರ್ಚು. ನೆಕ್ಸ್ಟು ಕ್ರಿಯಾ ಸಂಶೋಧನೆ ಅಂದರೆ ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀವಿ. ಇವನ್ನ ನಾವು ಇನ್ ಡೀಟೇಲ್ಡಾಗಿ ಡಿಸ್ಕಸ್ ಮಾಡಿದ್ದೀವಿ ಕೂಡ. ಓಕೆ, ಈ ಕ್ರಿಯಾ ಸಂಶೋಧನೆಯನ್ನು ನಾವು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಯಾರೆಲ್ಲ ನೋಡಿಲ್ವೋ ಸೀರೀಸ್ 1 ಕ್ಲಾಸಸ್ಸನ್ನು ನೋಡ್ತಾ ಬನ್ನಿ. ಇನ್ನು 5th ಕ್ವಶನ್ಗೆ ಹೋಗೋಣ. ಸಂಶೋಧನೆಯ ಮೊದಲನೇ ಹಂತ ನೋಡಿ. ಈ ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿ ನಮಗೆ ಕೆಸೆಟ್ಗೆ ತುಂಬ ಇಂಪಾರ್ಟೆಂಟಾಗಿ ಒಂದು ಕ್ವಶನ್ ಇರುತ್ತೆ. ಓಕೆ, ಸೊ ಸಂಶೋಧನೆಯ ಮೊದಲನೇ ಹಂತ ಸಮಸ್ಯೆಯನ್ನು ಆಯ್ಕೆ ಮಾಡುವುದಾ, ಸಮಸ್ಯೆಯನ್ನು ಪರಿಹರಿಸುವುದಾ, ಸಮಸ್ಯೆಯನ್ನು ಹುಡುಕುವುದಾ, ಸಮಸ್ಯೆಯನ್ನು ನಿರೂಪಣೆ ಮಾಡುವುದಾ. ಸೊ ಇದನ್ನು ಸ್ವಲ್ಪ ಓದಿದವರಿಗೆ ಸಮಸ್ಯೆ ಹುಡುಕೋದಿರುತ್ತಾ, ಸಮಸ್ಯೆ ಆಯ್ಕೆ ಮಾಡೋದಿರುತ್ತಾ, ಈ ಎರಡರಲ್ಲಿ ಕನ್ಫ್ಯೂಸ್ ಆಗುತ್ತೆ ನೋಡಿ. ಸಮಸ್ಯೆಯನ್ನು ಪರಿಹರಿಸೋದು ಇದು ಬೇಡ, ಲಾಸ್ಟ್ನೇದಂತ ಅಂದ್ಕೊಳ್ತಾರೆ. ಸಮಸ್ಯೆಯನ್ನು ನಿರೂಪಣೆ ಇದು ಕೂಡ ಬಿಟ್ಟರು ಕೂಡ ಅವರಿಗೆ ಈ ಎರಡರಲ್ಲಿ, ಈ ಎ ಮತ್ತು ಸಿ ಯಲ್ಲಿ ಏನು ಕೊಡುತ್ತೆ, ಗೊಂದಲಗಳು ಸ್ಟಾರ್ಟ್ ಆಗುತ್ತೆ. ಸಮಸ್ಯೆಯನ್ನು ಮೊದಲು ಆಯ್ಕೆ ಮಾಡ್ಕೊಳ್ತೀವಿ, ಅಥವಾ ಆಯ್ಕೆ ಮಾಡೋಕ್ಕೂ ಮುಂಚೆ ಸಮಸ್ಯೆಯನ್ನು ಹುಡುಕಾಟ ಮಾಡ್ತೀವ ಅನ್ನೋದೊಂದು ಗೊಂದಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸಮಸ್ಯೆಯನ್ನು ಮೊದಲು ಏನು ಮಾಡ್ತೀವಿ, ಆಯ್ಕೆ ಮಾಡಬೇಕಾಗುತ್ತೆ. ಓಕೆ, ದ ರೈಟ್ ಆನ್ಸರ್ ಇಸ್ ಎ. 6th ಕ್ವಶನ್, ಪುಸ್ತಕಗಳು ಸಾಹಿತ್ಯಾವಲೋಕನದ ಮೂಲಗಳಾಗಿವೆ. ವೆರಿ ಇಂಪಾರ್ಟೆಂಟು. ಪುಸ್ತಕಗಳು ಸಾಹಿತ್ಯ ಅವಲೋಕನದ ಮೂಲಗಳಾಗಿವೆ ಅಂದರೆ ಏನು ರಿಸರ್ಚ್ಗೆ ಕೈಗೊಳ್ತಕ್ಕಂತಹ ಏನು ಇನ್ಫಾರ್ಮೇಷನ್ ಇದೆಯಲ್ವ, ಅದು ಪ್ರೈಮರಿ ಅಥವಾ ಸೆಕೆಂಡರಿ, ಅನುಷಂಗಿಕ, ಈ ಥರ ನಾವು ಮೂಲಗಳನ್ನು ನೋಡ್ತಾ ಹೋಗಿದ್ವಿ. ಅದರಲ್ಲಿ ಪುಸ್ತಕ ಸಾಹಿತ್ಯಾವಲೋಕನ ಅನ್ನೋದು ಯಾವುದರ ಮೂಲಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಅವು ಪ್ರಾಥಮಿಕ ಮೂಲನ, ಸೆಕೆಂಡರಿ ಮೂಲನ ಅಂತೇಳಿ ನಾವು ಕಂಡುಹಿಡಬೇಕು. ಇಲ್ಲಿ ನೋಡಿ, ಸಾಹಿತ್ಯಾವಲೋಕನ ಅಂತ ಇದೆ. ಸೊ ಸಾಹಿತ್ಯಾವಲೋಕನ ಅಂದರೆ ನಾನು ಈ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಬಂದಿತ್ತು. ಸೊ ಈ ರಿವ್ಯೂ ಆಫ್ ಲಿಟ್ರೇಚರ್ ಅನ್ನೋದು ಸೆಕೆಂಡ್ ಅಂತ ಆಗಿರುತ್ತೆ. ಅಂದರೆ ಸಂಶೋಧನೆಯ ಎರಡನೇ ಹಂತ ಯಾವುದಂದರೆ ರಿವ್ಯೂ ಆಫ್ ಲಿಟ್ರೇಚರ್. ಈ ರಿವ್ಯೂ ಆಫ್ ಲಿಟ್ರೇಚರಲ್ಲಿ ನಾವು ಸೋರ್ಸ್ ಆಫ್ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ನೋಡ್ತಾ ಹೋಗ್ತೀವಿ. ಆ ಸೋರ್ಸಲ್ಲಿ ನಾವು ಪ್ರೈಮರಿ ಸೋರ್ಸು, ಸೆಕೆಂಡರಿ ಸೋರ್ಸ್ ಅಂತ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಫಸ್ಟು ಪ್ರೈಮರಿ ಸೋರ್ಸ್ ಅಂತ ಕೊಟ್ಟಿದ್ದಾರೆ, ಪ್ರೈಮರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅನುಷಂಗಿಕ ಅಂತ ಕೊಟ್ಟಿದ್ದಾರೆ. ಇದು ಅನುಷಂಗಿಕ ಅಂದರೆ ಏನಂತ ಅನ್ಕೋಬಾರ್ದು. ಸೊ ನಾನು ಇನ್ ಡೀಟೇಲ್ಡಾಗಿ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಅನುಷಂಗಿಕ ಅಂದರೆ ದಟ್ ಈಸ್ ಸೆಕೆಂಡರಿ ಸೋರ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಫಸ್ಟು ಈ ಪುಸ್ತಕಗಳು, ಈ ಸಾಹಿತ್ಯ ಅಥವಾ ಈ ಪುಸ್ತಕಗಳು ಅನ್ನೋದು ಈ ರಿವ್ಯೂ ಆಫ್ ಲಿಟ್ರೇಚರಲ್ಲಿ ಯಾವ ಮೂಲ, ಅದು ಪ್ರಾಥಮಿಕ ಮೂಲನ ಅಥವಾ ಸೆಕೆಂಡರಿ ಅಥವಾ ಅನುಷಂಗಿಕ ಮೂಲನ ಅಂತ ಕೇಳ್ತಾ ಇದ್ದಾರೆ, ಅಥವಾ ಸಂಶೋಧನಾ ಮೂಲನ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ನೋಡಿ, ಗೆಸ್ ಮಾಡಿ. ದ ಕರೆಕ್ಟ್ ಆಪ್ಷನ್ ಈಸ್ ಎ, ಪ್ರಾಥಮಿಕ ಮೂಲ. ಪುಸ್ತಕಗಳು ಅನ್ನೋದು ಪ್ರಾಥಮಿಕ ಮೂಲ ಆಗಿದೆ. ನಾನು ಪ್ರೈಮರಿ ಮತ್ತು ಈ ರಿವ್ಯೂ ಆಫ್ ಲಿಟ್ರೇಚರಲ್ಲಿ ಸೆಕೆಂಡನೇ ಹಂತವನ್ನು ಡಿಸ್ಕಸ್ ಮಾಡುವಾಗ ಹೇಳಿದ್ದೀನಿ. ಸೊ ಮೂಲ ಪುಸ್ತಕಗಳಿರ್ಬೋದು, ವಾರ್ಷಿಕ ಪುಸ್ತಕಗಳು, ಕೈಪಿಡಿಗಳು, ಈ ದಿನಚರಿ ಪುಸ್ತಕಗಳು, ಇವು ಏನಕ್ಕೆ ಉದಾಹರಣೆ ಆಗುತ್ತೆ ಅಂದರೆ ಇವೆಲ್ಲ ಪ್ರೈಮರಿ ಡೇಟಾ ಅಥವಾ ಪ್ರೈಮರಿ ಸೋರ್ಸಿಗೆ ಬೆಸ್ಟ್ ಆಗಿರ್ತಕ್ಕಂತಹ ಎಕ್ಸಾಂಪಲ್ ಆಗುತ್ತೆ. ಇನ್ನು ನೆಕ್ಸ್ಟು ಈ ಸೆಕೆಂಡರಿ ಅಥವಾ ಅನುಷಂಗಿಕ ಆಕಾರಗಳಂದರೆ ಯಾವೆಲ್ಲ ಬರುತ್ತೆ, ಉದಾಹರಣೆ ನೋಡೋಣ. ಸಂಶೋಧನೆ ವಿಶ್ವಕೋಶ ಇರ್ಬೋದು, ಅಂದರೆ ಈಗಾಗಲೇ ಸಂಶೋಧನೆ ಮಾಡಿಟ್ಟಿರ್ತಕ್ಕಂಥ ವಿಶ್ವಕೋಶಗಳು, ಸಂಶೋಧನೆ ಸಮೀಕ್ಷೆಗಳು, ಕೈಪಿಡಿಗಳು, ವಾರ್ಷಿಕ ಪುಸ್ತಕಗಳು, ಏನು ಗೌರ್ಮೆಂಟ್ ಕಡೆಯಿಂದ ನಮಗೆ ಸರ್ವೆ ಅಂತ ಹೇಳಿಬಿಡ್ತಾರೆ, ವಾರ್ಷಿಕ ಸರ್ವೆ ಅಂತ. ಆ ವಾರ್ಷಿಕ ಸರ್ವೆ ಪುಸ್ತಕಗಳಿರ್ಬೋದು. ಅವುಗಳ ಆಧಾರವಾಗಿ ನಾವು ಸಮಸ್ಯೆಯನ್ನು, ಅಂದರೆ ನಮ್ಮ ಸಮಸ್ಯೆಗೆ ಬೇಕಾಗಿರ್ತಕ್ಕಂತಹ ಡೇಟಾವನ್ನು ಈಗಾಗಲೇ ಬರೆದಿರ್ತಕ್ಕಂಥ, ಈಗಾಗಲೇ ಸಂಶೋಧನೆಗೆ ಒಳಪಟ್ಟಿರ್ತಕ್ಕಂತಹ ವರದಿಯಿಂದ ಇರ್ಬೋದು, ಅದೇ ಸಮೀಕ್ಷೆಯಿಂದ ಇರ್ಬೋದು, ಇನ್ಫಾರ್ಮೇಷನನ್ನು ಅಥವಾ ಮಾಹಿತಿಯನ್ನು ಕಲೆಕ್ಟ್ ಮಾಡೋದಕ್ಕೆ ನಾವು ಸೆಕೆಂಡರಿ ಸೋರ್ಸ್ ಅಂತ ಕರಿತೀವಿ. ಇದನ್ನು ಇನ್ ಡೀಟೇಲ್ಡಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ದ ರೈಟ್ ಆನ್ಸರ್ ಈಸ್, ಪುಸ್ತಕಗಳು ಅನ್ನೋದು ಇದು ಪ್ರಾಥಮಿಕ ಮೂಲವಾಗಿದೆ.
ಸೆವೆಂತ್ ಕ್ವಶನ್ ನೋಡ್ತಾ ಹೋಗೋಣ. ಸಂಶೋಧನೆಯಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ನೋಡಿ, ಸಂಶೋಧನೆಯಲ್ಲಿ ಉದ್ದೇಶಗಳನ್ನು ಪ್ರಶ್ನಾರ್ಥಕ ರೂಪದಲ್ಲಿ ವ್ಯಾಖ್ಯಾನಿಸಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಕ್ವಶನು. ಆಪ್ಷನ್ ಬಿ ನೋಡಿ, ಸಂಶೋಧನೆಯಲ್ಲಿ ಉದ್ದೇಶಗಳನ್ನು ಹೇಳಿಕೆ ರೂಪದಲ್ಲಿ ವ್ಯಾಖ್ಯಾನಿಸಲಾಗುತ್ತೆ. ಸಂಶೋಧನೆಯಲ್ಲಿ ಉದ್ದೇಶಗಳನ್ನು ಹೇಳಿಕೆಯ ರೂಪದಲ್ಲಿ ವ್ಯಾಖ್ಯಾನಿಸಲಾಗುತ್ತೆ. ಉದ್ದೇಶಗಳನ್ನು ಸಂಶೋಧನಾ ಪ್ರಬಂಧದ ಮೊದಲನೇ ಘಟಕದಲ್ಲಿ ವ್ಯಾಖ್ಯಾನಿಸಲಾಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಅಂದರೆ ಏನು ಅಬ್ಜೆಕ್ಟಿವ್ಸ್ ಅಂತ ಏನು ಕರಿತೀವಿ. ಸೊ ಆ ಎಲ್ಲ ಅಬ್ಜೆಕ್ಟಿವ್ಸ್ಗಳನ್ನು ಫಸ್ಟ್ ನಾವು ರಿಸರ್ಚ್ ಮಾಡ್ತಕ್ಕಂತಹ ಹಂತದ ಮೊದಲೇ ಏನು ಮಾಡ್ತೀವಿ, ಮೊದಲ ಘಟಕದಲ್ಲಿ ಆ ಎಲ್ಲ ಅಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳನ್ನು ಮೆನ್ಷನ್ ಮಾಡಿರ್ತೀವಿ. ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಇದು ಕೂಡ ಹೌದು. ಸೊ ಸಂಶೋಧನೆಯಲ್ಲಿ ನೋಡಿ, ಸಂಶೋಧನೆಯಲ್ಲಿ ಉದ್ದೇಶಗಳನ್ನು ಪ್ರಶ್ನಾರ್ಥಕ ರೂಪದಲ್ಲಿ ವ್ಯಾಖ್ಯಾನಿಸಲಾಗುತ್ತೆ. ಯಾವುದಾದ್ರೂ ಒಂದು ಪುಸ್ತಕವನ್ನು ತೆಗೆದು ನೋಡ್ರಿ, ಸಂಶೋಧನೆ ಮಾಡಿರ್ತಕ್ಕಂಥ ಪುಸ್ತಕ, ಆ ಪುಸ್ತಕದಲ್ಲಿ ಆ ಉದ್ದೇಶಗಳನ್ನು ಪ್ರಶ್ನೆಯ ಮೂಲಕ ಏನು ಮಾಡಿರ್ತಾರೆ, ಮೆನ್ಷನ್ ಮಾಡಲಾಗುತ್ತೆ. ನೆಕ್ಸ್ಟ್ ಸಂಶೋಧನೆಯಲ್ಲಿ ಉದ್ದೇಶಗಳನ್ನು ಹೇಳಿಕೆ ರೂಪದಲ್ಲಿ ಸಹ ವ್ಯಾಖ್ಯಾನಿಸಲಾಗಿರುತ್ತೆ. ಆಪ್ಷನ್ ಸಿ, ಉದ್ದೇಶಗಳನ್ನು ಸಂಶೋಧನಾ ಪ್ರಬಂಧದ ಮೊದಲ ಘಟಕದಲ್ಲಿ ಏನು ಮಾಡಿರಲಾಗುತ್ತೆ, ವ್ಯಾಖ್ಯಾನಿಸಲಾಗಿರುತ್ತೆ. ಸೊ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಎಂಟನೇ ಕ್ವಶನು. ಕೆಳಗಿನ ಯಾವುದು ಸಮಸ್ಯೆಯ ಆಯ್ಕೆಯ ಮಾನದಂಡವಲ್ಲ? ಒಂದು ಸಮಸ್ಯೆಯನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಅಂದರೆ ಈ ಕೆಳಗಿನ ಯಾವುದರಲ್ಲಿ ಒಂದು ಮಾನದಂಡ ಅಲ್ಲ ಅನ್ನೋದನ್ನು ಗುರುತಿಸಬೇಕು. ಜಸ್ಟ್ ಅ ಮಿನಿಟ್. ಆಪ್ಷನ್ ಎ ನೋಡಿ, ಸಂಶೋಧಕನ ಆಸಕ್ತಿ ಕರೆಕ್ಟಾಗಿದೆ. ಯಾಕೆಂದರೆ ಯಾವುದೇ ಒಂದು ಸಮಸ್ಯೆಯನ್ನು ಆಯ್ಕೆ ಮಾಡ್ತಾ ಇದ್ದಾನೆ ಅಂದರೆ ಅದು ಸಂಶೋಧಕನ ಆಸಕ್ತಿಯ ಆಧಾರದ ಮೇಲೆ ನಿಂತಿರುತ್ತೆ. ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅನ್ನೋದು. ನೆಕ್ಸ್ಟು ಸಂಶೋಧಕನ ಆರೋಗ್ಯ, ಇಟ್ಸ್ ಅ ರಾಂಗ್. ಯಾಕೆಂದರೆ ಸಮಸ್ಯೆ ಆಯ್ಕೆ ಅನ್ನೋದು ಸಂಶೋಧಕನ ಆರೋಗ್ಯದ ಮೇಲೆ ಯಾವುದೇ ತರಹದ ಮಾನದಂಡ ಆಗಿರಲ್ಲ. ಸಂಶೋಧಕನ ಕ್ಷೇತ್ರ, ಇದು ಕೂಡ ಇಂಪಾರ್ಟೆಂಟು. ಸಂಶೋಧಕ ಯಾವ ಕ್ಷೇತ್ರದ ಮೇಲೆ ಅತಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಸಮಸ್ಯೆನ ಆಯ್ಕೆ ಮಾಡ್ತಾನೆ ಅನ್ನೋದು ಕೂಡ ಮಾನದಂಡವಾಗುತ್ತೆ. ಸಂಶೋಧಕನ ಸಾಮರ್ಥ್ಯ ನೋಡಿ, ಸಂಶೋಧಕನ ಸಾಮರ್ಥ್ಯ ಕೂಡ ಒಂದು ಮಾನದಂಡವಾಗುತ್ತೆ. ಆತ ಎಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅನ್ನೋದರ ಆಧಾರದ ಮೇಲೆ ಒಂದು ಗುಣಮಟ್ಟದ ಸಂಶೋಧನೆ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ. ಸೊ ದ ರೈಟ್ ಆಪ್ಷನ್ ಈಸ್ ಬಿ ಆಪ್ಷನ್. ಇದು ಈ ಕ್ವಶನ್ಗೆ ಬಿ ಆಪ್ಷನ್ನು ಕರೆಕ್ಟ್ ಆಗುತ್ತೆ. ಓಕೆ, ಯಾಕೆಂದರೆ ಇಲ್ಲೇನು ಕೇಳಿದ್ದಾರೆ ಅಂದರೆ ಕೆಳಗಿನ ಯಾವುದು ಸಮಸ್ಯೆ ಆಯ್ಕೆಯ ಮಾನದಂಡವಲ್ಲ. ಓಕೆ, ನೆಗೆಟಿವ್ ಇದೆ. ಸೊ ಇದು ರಾಂಗದ ಆನ್ಸರು. ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಆಗುತ್ತೆ. ಸಂಶೋಧನಾ ಆಸಕ್ತಿ ಇರಬೇಕು. ಸಂಶೋಧಕನ ಕ್ಷೇತ್ರ ಸಂಶೋಧನಾ ಕ್ಷೇತ್ರ ತುಂಬಾ ಆ ಸಂಶೋಧಕನಿಗೆ ಸಂಶೋಧನಾ ಕ್ಷೇತ್ರ ಕೂಡ ಅಥವಾ ಆ ಕ್ಷೇತ್ರ ಕೂಡ ಏನಾಗುತ್ತೆ, ಮಾನದಂಡ ಆಗುತ್ತೆ. ಸಂಶೋಧಕನ ಸಾಮರ್ಥ್ಯ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನು, ಸಂಶೋಧನಾ ಉದ್ದೇಶಗಳು. ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಉದ್ದೇಶಗಳು ನೋಡಿ, ಸಂಶೋಧಕನ ಉದ್ದೇಶಗಳು ಹೇಳಿಕೆಯ ರೂಪದಲ್ಲಿ ಇರಬೇಕು, ಪ್ರಶ್ನಾರ್ಥಕ ರೂಪದಲ್ಲಿ ಇರಬೇಕು. ಆಗಲೇ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅದರ ಆಧಾರದ ಮೇಲೆ ನೆಕ್ಸ್ಟ್ ಕ್ವಶನ್ ಇದೆ. ಇದು ಮೇಲಿನ ಯಾವುದು ಅಲ್ಲ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಯಾಕೆಂದರೆ ಸಂಶೋಧಕನ ಈ ಸಂಶೋಧನಾ ಉದ್ದೇಶಗಳನ್ನೋದು ಹೇಳಿಕೆ ಹಾಗೂ ಪ್ರಶ್ನಾರ್ಥಕ ಎರಡರ ರೂಪದಲ್ಲಿ ಕೂಡ ಇರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಸಂಶೋಧನಾ ವರದಿಯಲ್ಲಿ ನೀಡಿದಂತಹ ಆಧಾರ ಗ್ರಂಥಗಳು ಸಂಶೋಧಕ ಅಗಾಧ ಜ್ಞಾನವನ್ನು ತೋರಿಸುತ್ತದೆ. ನೋಡಿ, ಸಂಶೋಧನೆಯ ವರದಿಯಲ್ಲಿ ಆಸ್ ಅ ಸಂಶೋಧಕನು ತನ್ನ ವರದಿಯಲ್ಲಿ ನೀಡಿರುವಂತಹ ಆಧಾರ ಗ್ರಂಥ, ನಾನು ನಿನ್ನೆ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಇದಕ್ಕೆ ನಾವು ಬಿಬ್ಲಿಯೋಗ್ರಫಿ ಅಂತ ಕರಿತೀವಿ. ಏನಂತ ಕರಿತೀವಿ? ಈ ಬಿಬ್ಲಿಯೋಗ್ರಫಿ ಅಂತ ಕರಿತೀವಿ. ಸೊ ಈ ಬಿಬ್ಲಿಯೋಗ್ರಫಿ ಮೇಲೆ ಬಂದಿರತಕ್ಕಂಥದ್ದು ಇದು. ಓಕೆ, ಏನಂತ ಕೇಳಿದರೆ ಬಿಬ್ಲಿಯೋಗ್ರಫಿ ಬಂದಂದರೆ ಸಂಶೋಧನಾ ವರದಿಯಲ್ಲಿ ನೀಡಿದಂಥ ಆಧಾರ ಗ್ರಂಥಗಳು. ಓಕೆ, ಆಧಾರ ಗ್ರಂಥಗಳು ಸಂಶೋಧಕನ ಅಗಾಧ ಜ್ಞಾನವನ್ನು ತೋರಿಸಲಿಕ್ಕೆ ಏನಾದರೂ ಬಿಬ್ಲಿಯೋಗ್ರಫಿ ಬರಿತೀವ, ಅಥವಾ ಸಂಶೋಧನೆಯನ್ನು ಇನ್ನಷ್ಟು ಮುಂದುವರಿಸಲಿಕ್ಕೆ ಸಂಶೋಧಕನಿಗೆ ಸಹಾಯ ಮಾಡಲಿಕ್ಕೆ ಇದನ್ನು ಬಿಬ್ಲಿಯೋಗ್ರಫಿಯನ್ನು ಬರಿತೀವ, ಅಥವಾ ಸಂಶೋಧನೆಗೆ ಸಮಂಜಸವಾಗಿರುವುದಿಲ್ಲವ. ನೋಡಿ, ಇಲ್ಲಿ ಆಲ್ರೆಡಿ ನಾವು ಇಲ್ಲವ ಅಂತ ಅನ್ನೋದಕ್ಕೆ ಇದನ್ನು ಏನು ಮಾಡ್ತೀವಿ, ಎಲಿಮಿನೇಟ್ ಮಾಡ್ತೀವಿ. ನೆಕ್ಸ್ಟು ಸಂಶೋಧಕನ ಅಗಾಧ ಜ್ಞಾನವನ್ನು ತೋರಿಸುತ್ತಾ. ಈ ಸಂಶೋಧಕನ ಅಗಾಧ ಜ್ಞಾನವನ್ನು ತೋರಿಸುತ್ತಾ ಅನ್ನೋದಕ್ಕಿಂತ ಸಂಶೋಧನೆಯನ್ನು ಇನ್ನಷ್ಟು ಮುಂದುವರಿಸಲಿಕ್ಕೆ, ನೋಡಿ, ಸಂಶೋಧನೆಯನ್ನು ಇನ್ನಷ್ಟು ಮುಂದುವರಿಸಲು ಸಂಶೋಧಕನಿಗೆ ಏನು ಮಾಡುತ್ತೆ ಅಂದರೆ ಸಹಾಯ ಮಾಡುತ್ತೆ. ಅದು ನಾನು ಇವತ್ತು ಒಂದು ರಿಸರ್ಚನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ನಾನು ಆ ರಿಸರ್ಚ್ಗೆ ಬಳಸಿರ್ತಕ್ಕಂತಹ ಸೋರ್ಸಸ್ಸು, ಓಕೆ, ಯಾವ ಮೂಲದಿಂದ ಆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಬಿಬ್ಲಿಯೋಗ್ರಫಿಯದ ಮೂಲಕ ಆ ಗ್ರಂಥವನ್ನು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಅದೇನಾಗುತ್ತೆ ಅಂದರೆ ಸಂಶೋಧನೆಗೆ ಇನ್ನಷ್ಟು ಮುಂದುವರಿಸಲಿಕ್ಕೂ ಸಹಾಯ ಆಗುತ್ತೆ ಸಂಶೋಧಕನಿಗೆ. ನೆಕ್ಸ್ಟು ಮುಂದೆ ಬರ್ತಕ್ಕಂಥ ಸಂಶೋಧಕರಿಗೆ, ಏನು ಫ್ಯೂಚರಲ್ಲಿ ಬರ್ತಕ್ಕಂಥ ಅಪ್ಕಮಿಂಗ್ ಸಂಶೋಧಕರಿಗೂ ಸಹ ಅದು ರೆಫರೆನ್ಸ್ ಆಗಿ ಇಟ್ಟುಕೊಳ್ಳಿಕ್ಕೆ ಸಂಶೋಧಕನಿಗೆ ಹೆಲ್ಪ್ ಆಗುತ್ತೆ. 12ನೇ ಕ್ವಶನ್ ನೋಡಿ, ಮೂಲಭೂತ ಸಂಶೋಧನೆಯು ಈ ಸಾಮರ್ಥ್ಯವನ್ನು ಪ್ರತಿಫಲಿಸುತ್ತದೆ. ಮೂಲಭೂತ ಸಂಶೋಧನೆ ಅನ್ನೋದು ಕೆಳಗಿನ ಯಾವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಅಂದರೆ ಹೊಸ ಕಲ್ಪನೆಗಳನ್ನು ಸಂಶ್ಲೇಷಿಸುತ್ತೆ. ಆಪ್ಷನ್ ಎ, ಹೊಸ ಕಲ್ಪನೆಗಳನ್ನು ಸಂಶ್ಲೇಷಿಸುತ್ತೆ, ಹೊಸ ತತ್ವಗಳನ್ನು ಹುಟ್ಟುಹಾಕುತ್ತೆ,
ಗುಡ್. ನೆಕ್ಸ್ಟು ಸಿ ಆಪ್ಷನ್ನು ಸಂಶೋಧನೆಗೆ ಸಂಬಂಧಿಸಿದಂತಹ ಸಾಮಗ್ರಿಗಳನ್ನು ಮೌಲ್ಯಮಾಪನ ಮಾಡುತ್ತೆ. ನೋಡಿ, ಸಂಶೋಧನೆಗೆ ಸಂಬಂಧಿಸಿದಂತಹ ಸಾಮಗ್ರಿಗಳನ್ನು ಮೌಲ್ಯಮಾಪನ ಮಾಡುತ್ತೆ. ಆಪ್ಷನ್ ಡಿ ವಿವಿಧ ಅಧ್ಯಾಯಗಳ ಕುರಿತು ಇರ್ತಕ್ಕಂತಹ ಸಮಸ್ಯೆ. ನೋಡಿ, ವಿವಿಧ ಅಧ್ಯಾಯಗಳ ಕುರಿತು ಇರ್ತಕ್ಕಂತಹ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತೆ. ವಿವಿಧ ಅಧ್ಯಾಯಗಳ ಕುರಿತು ಇರುವಂತಹ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತೆ. ನೋಡಿ, ಯಾವುದಾಗುತ್ತೆ ಆಪ್ಷನ್ ಇದರಲ್ಲಿ? ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಯಾಕೆಂದರೆ ಮೂಲಭೂತ ಸಂಶೋಧನೆಯು ಈ ಸಾಮರ್ಥ್ಯವನ್ನು ಪ್ರತಿಫಲಿಸುತ್ತದೆ. ಯಾವ ಸಾಮರ್ಥ್ಯವನ್ನು ಪ್ರತಿಫಲಿಸುತ್ತದೆ? ಮೂಲಭೂತ ಸಂಶೋಧನೆ ಅನ್ನೋದು ಹೊಸ ಹೊಸ ತತ್ವಗಳನ್ನು ಹುಟ್ಟು ಹಾಕಲಿಕ್ಕೆ ಏನು ಮಾಡುತ್ತೆ? ಇದು ಸಹಾಯಕ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಾಯೋಗಿಕ ಅಧ್ಯಯನವು ಇದನ್ನು ಆಧರಿಸಿದೆ. ಯಾವುದನ್ನು? ಪ್ರಾಯೋಗಿಕ ಅಧ್ಯಯನ. ನಾವೊಂದು ಎಕ್ಸ್ಪೆರಿಮೆಂಟಲ್ ರಿಸರ್ಚನ್ನು ಕೈಗೊಳ್ಳಬೇಕು ಅಂದರೆ ಯಾವುದಕ್ಕೆ ಹೆಚ್ಚಾಗಿ ಅವಲಂಬಿಸಿರುತ್ತೆ ಅಂದರೆ ಚಲಕಗಳ ಬದಲಾವಣೆ, ಪರಿಕಲ್ಪನಾತ್ಮಕ ಪರಿಮಿತಿಗಳು. ಆಪ್ಷನ್ ಸಿ ಸಂಶೋಧನೆಯ ಪುನರಾವರ್ತನೆ. ಆಪ್ಷನ್ ಡಿ ಸಾಹಿತ್ಯದ ಸಮೀಕ್ಷೆ. ನೋಡಿ, ಗೆಸ್ ಮಾಡಿ. ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಚಲಕಗಳ ಬದಲಾವಣೆ. ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ತೊಗೊಂಡಿದ್ದೀವಿ ಅಂದರೆ ಓಕೆ, ಅದರಲ್ಲಿ ಏನಾಗಬೇಕು? ಆ ಚಲಕಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಹೋಗಬೇಕು ಅಲ್ವಾ? ಸೊ ಈ ಚಲಕಗಳು ಅಂದರೆ ಏನಂತೇಳಿ ನಾನು ಇನ್ ಡೀಟೇಲ್ಡ್ ಕ್ಲಾಸಸ್ಸನ್ನು ಮಾಡಿದ್ದೀನಿ. ಸೊ ಚಲಕಗಳಂದ್ರೇನು? ಸೊ ನಾನು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂದರೆ ಅದು ಇದರಲ್ಲಿ ನಾವು ಚಲಕಗಳಲ್ಲಿ ಮತ್ತೆ 2 ವಿಧಗಳು ಬರುತ್ತೆ. ಓಕೆ, ಯಾವ 2 ವಿಧಗಳಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಂಡಿಪೆಂಡೆಂಟ್ ವರಯೇಬಲ್. ನಾವು ಚಲಕಗಳನ್ನು ಇಂಗ್ಲೀಷಲ್ಲಿ ವರಯೇಬಲ್ಸ್ ಅಂತ ಕರಿತೀವಿ. ಆ ವರಯೇಬಲ್ಸಲ್ಲಿ ನಾವು 2 ವಿಧಗಳು ನೋಡ್ತೀವಿ, ವೆರಿ ಇಂಪಾರ್ಟೆಂಟು. ಇಂಡಿಪೆಂಡೆಂಟ್ ವರಯೇಬಲ್ಸ್, ನೆಕ್ಸ್ಟು ಡಿಪೆಂಡೆಂಟ್ ವರಯೇಬಲ್ಸ್ ಅಂತ. ಡಿಪೆಂಡೆಂಟ್ ವರಯೇಬಲ್ಸ್ ಅಂತ. ಸೊ ಈ ಇಂಡಿಪೆಂಡೆಂಟ್ ವರಯೇಬಲ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೇನು? ಸೊ ನಾನು ಸೈಕಲನ್ನು ತುಳಿತಾ ಇದ್ದೀನಿ. ಸೊ ದಟ್ ಈಸ್ ಅ ಇಂಡಿಪೆಂಡೆಂಟ್ ವರಯೇಬಲ್ ಅಲ್ವಾ? ನಾನು ಸೈಕಲನ್ನು ತುಳಿಯೋದು ಇಂಡಿಪೆಂಡೆಂಟ್ ವರಯೇಬಲ್ ಆದರೆ ಆ ಸೈಕಲ್ ತುಳಿತದಿಂದ ನನಗೆ ಆಯಾಸ ಆಗ್ತಾ ಇದೆ, ಅದಕ್ಕೆ ನಾನು ಡಿಪೆಂಡೆಂಟ್ ವರಯೇಬಲ್ ಅಲ್ವಾ? ನಾನು ಸೈಕಲ್ ತುಳಿದ ಆದ ಮೇಲೆ ನನಗೇನಾಗ್ತಾ ಇದೆ? ಆಯಾಸ ಆಗ್ತಾ ಇದೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಸ್ವತಂತ್ರ ಚಲಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಅದನ್ನು ನಾವು ಡಿಪೆಂಡೆಂಟ್ ವರಯೇಬಲ್ ಅಂತ ಕರಿತೀವಿ. ದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆ ಸೈಕಲ್ ತುಳಿತ ಅನ್ನೋದು ಇಂಡಿಪೆಂಡೆಂಟ್ ಆಗುತ್ತೆ, ಅದು ಸ್ವತಂತ್ರವಾಗಿರ್ತಕ್ಕಂಥ ಚಲಕ ಆಗುತ್ತೆ. ಆ ಸೈಕಲ್ ತುಳಿತದಿಂದ ನನಗಾಗಿರ್ತಕ್ಕಂತಹ ಆ ಆಯಾಸ ಏನಿದೆ ಅಲ್ವಾ, ಅದು ಡಿಪೆಂಡೆಂಟ್ ಆಗುತ್ತೆ. ಆ ಸೈಕಲ್ ತುಳಿಯೋದರ ಆಧಾರದ ಮೇಲೆ ಆಗಿರ್ತಕ್ಕಂತಹ ಒಂದು ಚಲಕ. ಅದನ್ನು ನಾವು ಚಲಕಗಳ ಬದಲಾವಣೆ, ಚಲಕ ಅಂದ್ರೇ ಬದಲಾವಣೆ ಆಗ್ತಕ್ಕಂತಹ ವಿಚಾರ. ಓಕೆ, ಅದಕ್ಕೆ ಈ ಪ್ರಾಯೋಗಿಕ ಅಧ್ಯಯನವು ಯಾವುದನ್ನು ಆಧರಿಸಿದೆ ಅಂದರೆ ವರಯೇಬಲ್ಸನ್ನು ಆಧರಿಸಿದೆ ಅಥವಾ ಚಲಕಗಳ ಬದಲಾವಣೆಯನ್ನು ಆಧರಿಸಿದೆ. ಓಕೆ, ನೆಕ್ಸ್ಟ್ ನೋಡಿ 14ನೇ ಕ್ವಶನು. ವೈಜ್ಞಾನಿಕ ಸಂಶೋಧನೆಯ ಪ್ರಮುಖ ಗುಣಲಕ್ಷಣಗಳು. ಓಕೆ, ಈ ಸೈಂಟಿಫಿಕ್ ರಿಸರ್ಚನ್ನು ಕೈಗೊಳ್ಳಬೇಕಾದ್ರೆ ಇರ್ತಕ್ಕಂಥ ಒಂದಷ್ಟು ಗುಣಲಕ್ಷಣಗಳು ನೋಡಿ. ಅದು ಸೈಂಟಿಫಿಕ್ ರಿಸರ್ಚ್ ಅನ್ನೋದು ಯಾವಾಗಲೂ ನಿಖರತೆಯಿಂದ ಕೂಡಿರುತ್ತೆ ಅಲ್ವಾ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಇದು. ನಿಖರತೆಯಿಂದ ಇರುತ್ತೆ, ಸೈದ್ಧಾಂತಿಕವಾಗಿರುತ್ತೆ, ಪ್ರಾಯೋಗಿಕವಾಗಿರುತ್ತೆ, ಮೇಲಿನ ಎಲ್ಲವೂ. ಓಕೆ, ದ ರೈಟ್ ಆನ್ಸರ್ ಈಸ್ 14th ಡಿ ಈಸ್ ಅ ರೈಟ್ ಆನ್ಸರ್. ಯಾಕೆಂದರೆ ನಿಖರತೆ ಇರುತ್ತೆ, ಸೈದ್ಧಾಂತಿಕವಾಗಿ ಇರುತ್ತೆ, ನೆಕ್ಸ್ಟ್ ಪ್ರಾಯೋಗಿಕವಾಗಿ ಇರುತ್ತೆ, ಎಕ್ಸ್ಪೆರಿಮೆಂಟಲ್ ಕೂಡ ಆಗಿರುತ್ತೆ, ಸೈಂಟಿಫಿಕ್ ಮೆಥಡ್. ನೆಕ್ಸ್ಟು 15th ಕ್ವಶನು. ಪ್ರತಿಚಯನವು ಪರಿಮಿತವಾಗಿದ್ದ. ನೋಡಿ, ಪ್ರತಿಚಯನವು ಪ್ರತಿಚಯನ ಅಂದರೆ ನಾವು ಸಾಂಪ್ಲಿಂಗ್ ಅಂತ ಕರಿತೀವಿ. ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸಾಂಪ್ಲಿಂಗ್ ಅಥವಾ ಮಾದರಿ ಅಂತ ಕರಿತೀವಿ. ಈ ಪ್ರತಿಚಯನವು ಪರಿಮಿತವಿದ್ದಾಗ ಸಾಮಾನ್ಯವಾಗಿ ಈ ಕೆಳಗಿನ ಯಾವ ತಂತ್ರಾಂಶ ಬಳಸಬಹುದು? ನೋಡಿ ಇನ್ನೊಂದ್ಸಲ. ಪ್ರತಿಚಯನವು ಪರಿಮಿತವಾಗಿದ್ದಾಗ ಸಾಮಾನ್ಯವಾಗಿ ಈ ಕೆಳಗಿನ ಯಾವ ತಂತ್ರಾಂಶವನ್ನು ಬಳಸಬಹುದು ಅಂದರೆ ಕ್ಷೇತ್ರ ಪ್ರತಿಚಯನ ತಂತ್ರಾಂಶ, ಉದ್ದೇಶಪೂರಿತ ಪ್ರತಿಚಯನ ತಂತ್ರಾಂಶ, ಕ್ರಮಬದ್ಧ ಮತ್ತು ಮೇಲಿನ ಯಾವುದೂ ಅಲ್ಲ. ನೋಡಿ, ಸಾಂಪ್ಲಿಂಗಲ್ಲಿ ಬರ್ತಕ್ಕಂಥದ್ದು ಪ್ರೊಬಾಬಿಲಿಟಿ ಮತ್ತು ನಾನ್ ಪ್ರೊಬಾಬಿಲಿಟಿ ಸಾಂಪ್ಲಿಂಗನ್ನು ಡಿಸ್ಕಸ್ ಮಾಡಿದ್ವಿ. ಅದ್ರ ಮೇಲೂ ಸಹ ನಮಗೆ ಈ ಸಾಂಪ್ಲಿಂಗದ ಮೇಲೆ ಅಥವಾ ಪ್ರತಿಚಯನದ ಮೇಲೆ ಫಿಕ್ಸ್ ಆಗಿ ಒಂದು ಕ್ವಶನ್ನು ಬರುತ್ತೆ. ಓಕೆ, ಈ ಪ್ರಾಬಬಿಲಿಟಿ ಮತ್ತು ನಾನ್ ಪ್ರಾಬಬಿಲಿಟಿ ಸಾಂಪ್ಲಿಂಗ್ಗಳಲ್ಲಿ ಮತ್ತೊಂದಷ್ಟು ಟೈಪ್ಸ್ ಬರುತ್ತೆ. ಓಕೆ, ಆ ಸಬ್ ಟೈಪ್ಸದ ಮೇಲೆ ಸಹ ನಮಗೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ಈ ಪ್ರತಿಚಯನ ಸಾಂಪ್ಲಿಂಗ್ ಅನ್ನೋದು ಈ ಪರಿಮಿತವಿದ್ದಾಗ ಸಾಮಾನ್ಯವಾಗಿ ಕೆಳಗಿನ ಯಾವ ತಂತ್ರಾಂಶವನ್ನು ಬಳಸುತ್ತೆ ಅಂದರೆ ಓಕೆ, ದ ಕರೆಕ್ಟ್ ಆನ್ಸರ್ ಈಸ್ ಸಿಸ್ಟಮ್ಯಾಟಿಕ್ ಸಾಂಪ್ಲಿಂಗ್. ನೋಡಿ, ಕ್ರಮಬದ್ಧವಾಗಿರ್ತಕ್ಕಂತಹ ಏನಾಗುತ್ತೆ? ಸಾಂಪ್ಲಿಂಗ್ ಆಗುತ್ತೆ. ಯಾಕೆಂದರೆ ಪ್ರತಿಚಯನವು ಪರಿಮಿತ ಇರ್ತದೆ, ಒಂದು ಲಿಮಿಟೆಡ್ ಇದ್ದಾಗ ನಾವು ಬಳಸ್ತಕ್ಕಂಥದ್ದು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗನ್ನು ಬಳಸಬೇಕಾಗುತ್ತೆ. ಓಕೆ, ಲಾಸ್ಟ್ ಕ್ವಶನ್ ಇದು. ಕೆಳಗಿನ ಯಾವುದನ್ನು ಅಸಂಭವ್ಯ ಪ್ರತಿಕ್ಷಣ ಅಥವಾ ಪ್ರತಿಚಯನ ಆಗಬೇಕಾಗಿತ್ತು? ಇದು ಪ್ರತಿಕ್ಷಣ ಆಗಿದೆ. ಕೆಳಗಿನ ಯಾವುದು ಅಸಂಭವ್ಯ ಇನ್ನೊಂದ್ಸಲ ನೋಡಿ. ಕೆಳಗಿನ ಯಾವುದು ಅಸಂಭವ್ಯ ಪ್ರತಿಚಯನ? ಇದು ಪ್ರತಿಚಯನ ಆಗಬೇಕು. ಇನ್ನೊಂದ್ಸಲ ನೋಡ್ಕೊಳ್ಳಿ ಇದನ್ನು. ಪ್ರತಿಚಯನ
ಅಂದರೆ ಕೆಳಗಿನ ಯಾವುದನ್ನು ಅಸಂಭವ್ಯ ಪ್ರತಿಚಯನ, ಅಂದರೆ ಅಸಂಭವ್ಯ ಅಂದರೆ ಏನಿಲ್ಲಿ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕೇಳ್ತಾ ಇದ್ದಾರೆ. ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಯಾವುದು? ಕೆಳಗಿನ 4 ಆಪ್ಷನ್ಗಳಲ್ಲಿ ಈ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ನೋಡಿ, ಗುಚ್ಛ ಅಥವಾ ಬಹು ಹಂತ ಪ್ರತಿಚಯನ, ನೋಡಿ ಮಲ್ಟಿಸ್ಟೇಜ್ ಅಥವಾ ಮಲ್ಟಿಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಕರೆದ್ವಿ ಇದನ್ನು. ನೆಕ್ಸ್ಟು ಪಾಲು ಪ್ರತಿಚಯನ, ನೆಕ್ಸ್ಟು ಕ್ರಮಬದ್ಧ ಪ್ರತಿಚಯನ, ಫೋರ್ತು ಬಹು ಹಂತ ಪ್ರತಿಚಯನ. ನಾವು ಇದು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂದ್ರೇನು, ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂದ್ರೇನು, ಎರಡನ್ನೂ ಕೂಡ ಅತಿ ತೀಕ್ಷ್ಣವಾಗಿ ಇನ್ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅವ್ರು ಕೇಳ್ತಕ್ಕಂಥದ್ದು ಈ ಕ್ವಶನ್ ಏನಂದರೆ, ಈ ಕೆಳಗೆ ಯಾವುದನ್ನು ನಾವು ಅಸಂಭವ್ಯ ಅಥವಾ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗಿನ 4 ಆಪ್ಷನ್ನಲ್ಲಿ ಒಂದೇ ಒಂದು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಇದೆ, ಉಳಿದಿರ್ತಕ್ಕಂತಹ 3 ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಇದೆ. ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನನಗೆ ಈ ಕ್ವಶನ್ಗೆ ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇಫ್ ಯು ಎನಿಥಿಂಗ್ ಕ್ವೆರೀಸ್ ರಿಗಾರ್ಡಿಂಗ್ ಕ್ಲಾಸ್, ಪ್ಲೀಸ್ ಕಮೆಂಟ್ ಮೀ. ಓಕೆ, ಈ ಕ್ವಶನ್ಗೆ ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ಕ್ಲಾಸಲ್ಲಿ ಯಾವ ಟಾಪಿಕನ್ನು ತೊಗೊಳ್ಬೇಕು ಅಂಥೇಳಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ ಗ್ರೂಪಲ್ಲಿ. ಸೊ ನಿಮಗೆ ಯಾವ ಟಾಪಿಕ್ ತೊಗೊಂಡ್ರೆ ಕಂಫರ್ಟ್ ಅನಿಸುತ್ತೆ ಅಥವಾ ಕಲಿಬೋದು ಅಂತ ಅನಿಸಿದರೆ ಆ ಟಾಪಿಕನ್ನು ವಿತಿನ್ ಸೆಕೆಂಡಲ್ಲಿ ನೀವೇನು ಮಾಡ್ತೀರಾ, ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ. ನೆಕ್ಸ್ಟ್ ಆ ಕ್ವಶನ್ ಅಥವಾ ಆ ಟಾಪಿಕನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.